ಈ ನೋಡುಗಳೆಲ್ಲ ಒಂದೊಂದಕ್ಕೆ ಸೀಮಿತ. ಹರಿಪ್ರಸಾದ್ ಅಲ್ಲೇ ಇನ್ನದ ಒಂದು ತೀರ್ಪು. ಇತರ ಹಂತಗಳಲ್ಲಿ ಒಂದೊಂದು ಸೇರ್ತಾರೆ. ಹರಿಪ್ರಸಾದ್ ಇದು ಪ್ರಮೋದ್ ಉತ್ತಮವಾದ ಸುತ ಅಲ್ಲಿ ಕ್ಲೀನ್ ಬೌಂಡ್. ಈ ಮೂಲಕ ಮೂರನೇ ಹಂತದ ಪತನ. ತಂಡದ ಮೊತ್ತ 8. ಇನ್ನೊಬ್ಬ ಹೊರಬದಿಗೆ ದಾಂಡಿಗ ತೀಕ್ಷಣ್ ರವರು ಹಲವು ಪಂದ್ಯಾಕೂಟದಲ್ಲಿ ಸಿಡಿಸಬಲ್ಲ ಒಬ್ಬ ಆಟಗಾರ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಅನುಭವಿ ಆಟಗಾರ. ಉತ್ತಮವಾದ ಹೊಡೆತ, ಅಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ, ಅಲ್ಲಿ ಉತ್ತಮವಾದ ಕವರ್ ಮೂಲಕ ಶೇಖರ್ ರವರು ಹಳೆಯ ನೆನಪು ಇಲ್ಲ. ಈ ಮೂಲಕ ದೀಕ್ಷಣ್ ರವರು ಪೃಥ್ವಿರಾಜ್ ಅವರ ಎದುರನ್ನು ಸಿಕ್ಸರ್ ಗೆ ತಳ್ಳಿದ್ದಾರೆ. ಈ ಮೂಲಕ ಕ್ಲೀನ್ ಬೋರ್ಡ್. ಯುವರಾಜ್ ಸಿಂಗ್ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಡಲೆಂದು ದೂರದ ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿದ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್. ಉತ್ತಮ ಬೀಸುವಿಕೆ, ತಂಡದ ಒತ್ತು ಮೊತ್ತ, ನೋ ಬಾಲ್ ತೀರ್ಪು. ತಂಡದ ಮೊತ್ತ 16. ತೃತೀಯ ಓವರ್ ಚಾಲ್ತಿಯಲ್ಲಿ ಯುವರಾಜ್ ಸಿಂಗ್. ಇಲ್ಲ, ಚೆಂಡಿಗೂ ದಂಡಿಗೆ ಯಾವುದೇ ಸಂಪರ್ಕವಿಲ್ಲ. ಹಲವು ಓವರ್ ಆರಂ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಡಿದ ಅನುಭವ ಯುವರಾಜ್ ಅವರದು. ಪೃಥ್ವಿರಾಜ್ದು ಯುವರಾಜ್ ಅಲ್ಲಿ ಅಗಲ ಎಸೆತ. 17. ಮೂರನೇ ಓವರ್ ಚಾಲ್ತಿಯಲ್ಲಿ ತನ್ನಿಶ್ವರ್ ಅವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ. 7 ಅಂಕಕ್ಕೆ ಓಟ, ಅಲ್ಲಿ ರನ್ ಔಟ್ ಆಗೋ ಸಾಧ್ಯತೆ. ಈ ಮೂಲಕ ಇಲ್ಲ ಕೊಂಚ ಗಲಿಬಿಲಿ. ಸೇಕು ಸುಕೇಶ್ವರನ ಮಧ್ಯೆ ಕೊಂಚ ಗಲಿಬಿಲಿ. ನಾಬಾಲ ಬಳಸಿತ್ತು. ಓಕೆ, ಥ್ಯಾಂಕ್ ಯು. ಉತ್ತಮವಾದ ಹೊಡೆತ, ಅಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ. ಕ್ಷೇತ್ರ ರಕ್ಷಕರಿಂದ ಕೊಂಚ ಗಲಿಬಿಲಿ. ಅಲ್ಲಿ ಜಾರಿ ಬಿದ್ದ ಜಾಣ ಯುವರಾಜ್ ಸಿಂಗ್ ಅವರು. ತಂಡದ ಮೊತ್ತ 21. ಸಿಕ್ಸರ್ ಕಡೆಗೆ ಇನ್ನೂ 2 ಸಿಕ್ಸ್ ಹೊಡೆದಲ್ಲಿ 500 ರೂಪಾಯಿಗಳು ಉಮ್ಮಿಯವರ ಬಾಲ ಆಗುತ್ತದೆ. ಕೊನೆಯ ಎಸೆತ, ನೋಬಲ್ ಎಸೆತದಲ್ಲಿ 6 ಹೊಡೆದರೆ ಚಾನ್ಸ್ ಇದೆ. ಈ ಮೂಲಕ ಸಿಕ್ಸರ್. ನೋಬಲ್ ಉಮ್ಮಿಯವರಿಗೆ ಅವಕಾಶವಿದೆ. ಹ್ಯಾಟ್ರಿಕ್ 6 ಹೊಡೆದಲ್ಲಿ 500 ರೂಪಾಯಿಯ ರವಿ ಪದವಿಯವರು 500 ರೂಪಾಯಿಯ ಘೋಷಣೆ ಆಗ್ತಾ ಇದೆ. ಈ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ದೇ ಆದಲ್ಲಿ ಒಮ್ಮೆಯವರ ಜಾಬಿನಲ್ಲಿ 500. 32 ಮತ್ತು 34. ದುಬಾರಿ ಎಸೆತ ಬಪ್ಪಿಯವರಿಂದ ಆಡಬಡಿಯ ರಾಣಿಗೆ ಒಮ್ಮೆ ನೋ ಬಾಲ್ +1. ಈ ಮೂಲಕ ತಂಡದ ಮೊತ್ತ ಚೇತರಿಗೆ
ದೂರ ಕಚ್ಚಿ ಬಂದ ಚೆಂಡು, ಒಂದಂಕ. ನೋ ಬಾಲ್ ಇಲ್ಲ. ಈ ಮೂಲಕ ಓವರ್ ಮುಕ್ತಾಯ. 38 3 ಓವರ್ಗಳ ಮುಕ್ತಾಯ. ಕರಂದ 10 ಮತ್ತು 38. ಪ್ರಥಮ ಓವರಿಗೆ ಸಿಕ್ಸರ್. ಅಲ್ಲಿ ದ್ವಿತೀಯ. ಕಳೆದ ಪಂದ್ಯಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯು ಹರೀಶ್ ರವರ ಪಾಲಾಗ್ತಾ ಇದೆ. ಅಲ್ಲಿ ಸಿಕ್ಸರ್. 2 ಸಿಕ್ಸರ್ಗಳು ಈ ಮೂಲಕ ಗರ್ಜಿಸ್ತಾ ಇದೆ ಪೃಥ್ವಿರಾಜ್ ರವರ ದಂಡು. ಪೃಥ್ವಿರಾಜ್ ಕಿರಿಯ ಆಟಗಾರ ಅಡಗಡಿಯ ದಂಡಿಗ ಪೃಥ್ವಿರಾಜ್. ಇಲ್ಲ ಈ ಮೂಲಕ ಪೃಥ್ವಿರಾಜರವರ ನಿರ್ಗಮನವಾಗ್ತಾ ಇದೆ. ಕಳೆದ ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಎಸೆದ ಬಾಕಿ ಹರೀಶ್ ಬೈಲು. ಕಿಶೋರ್ ಟು ಹರೀಶ್. ಉತ್ತಮ ಆಡಳಿತ. ಅಲ್ಲಿ ಕೊಂಚ ಗಳಿಬಿಡಿ. 2 ಅಂಕಕ್ಕೆ ಓಟ. ಹೌದು, ಇಲ್ಲಿ 3 ಅಂಕ. 3 ಅಂಕದ ಸಂಪಾದನೆ. 15. ಹಿರಿಯ ಆಟಗಾರ ವಿಜಯ 1992ರಲ್ಲಿ ತನ್ನ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿದ ಆಟಗಾರ. ಹಲವು ಪ್ರಶಸ್ತಿಗಳನ್ನು ತನ್ನ ಬಗಿಲಿಗೆ ಹಾಕಿದಂತಹ ಒಬ್ಬ ಹಿರಿಯ ಅನುಭವಿ ಆಟಗಾರ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು. ತಂಡದ ಮಟ್ಟ 16. ಹರ್ಷಿತರವರು ಇವರಿಗೆ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಸತೀಶ್ ಕೆಮ್ಮನಬಳ್ಳಿಯವರು. ಸತೀಶ್ ಓಕೆ. ಹರ್ಷಿತರವರಿಗೆ ಸತೀಶ್ ಕೆಮ್ಮನಬಳ್ಳಿಯವರು. ಮ್ಯಾಚ್ ಕಳೆದ ಪಂದ್ಯಕೂಟದ ವೀರ ಹರ್ಷಿತರವರು. ಉತ್ತಮ ಆಡಳಿತ. ಸತೀಶ್ ಕೆಮ್ಮನಬಳ್ಳಿಯವರು ಹರ್ಷಿತರವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಕಳೆದ ಪಂದ್ಯಕೂಟದಲ್ಲಿ ಕೊನೆಯ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದವರು ಆಟಗಾರ ಹರ್ಷಿತರವರು. ಇದೀಗ ಅಖಿಲೇಶ್ ರವರ ಚೆಂಡಿಗೆ ಉತ್ತಮವಾದ ಬ್ಯಾಟನ್ ಗೋಲ್ ಆಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಶ್ರೀದೇವಿ ಫ್ರೆಂಡ್ಸ್ ಹಾಗೂ ಸಿಟಿ ಲಯನ್ಸ್ ತಂಡದ ಮಾಲಕರು ಕಪ್ತಾನರು ಆದಷ್ಟು ಬೇಗ ತಂಡದ ಮಟ್ಟ 16ಕ್ಕೆ 16. ಉತ್ತಮವಾದ ಹೊಡೆತ. ಅಖಿಲೇಶ್ ಹರೀಶ್ ಕೊನೆಯ 2 ಎಸೆದ ಬಾಕಿ. ಉತ್ತಮವಾದ ಹೊಡೆತ. ಈ ಮೂಲಕ ಲಂಗೋನಗಡಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕ್ಯಾಚ್ ಆಗುವ ಮೂಲಕ ಹರೀಶ್ ರವರ ವಿಕೆಟ್ ಪತನವಾಗ್ತಾ ಇದೆ. 500 ಕಬಡ್ಡಿ ಪಟ್ಟು ಸುಖೇಶ್ ರವರ ಆಗಮನವಾಗ್ತಾ ಇದೆ. ಕಳೆದ ಸೀಸನ್ ನಲ್ಲಿ ಸತತ 4 ಸಿಕ್ಸರ್ಗಳು ಹೊರಂತ ಆಟಗಾರ. ಅದರ ಕ್ಯಾಪ್ಟನ್ ಅಜಿತ್ ಮುಖ್ಯನ ಓವರ್ ಕೂಡ ಅನಿಸಿಕೊಳ್ತಾ ಇದೆ. ಅಂಕ
ಪಟ್ಟಿಯಲ್ಲಿ ಕಾಣ್ತಾ ಇದೆ 20 ಓಟಗಳು. ಇನ್ನು 6ರ ಮುಂದೆ ಬೇಕಾಗಿದೆ 19 ಓಟಗಳು. ಬರೋಬ್ಬರಿ 3 ಷಟ್ಕಗಳ ಅವಶ್ಯಕತೆ ಇದೆ. 6ರ ಮುಂದೆ ಬೇಕಾಗಿದೆ 19. ಒಂದು ಹಂತದಲ್ಲಿ ಕೊನೆಯ ಓವರ್ನಲ್ಲಿ ಪೃಥ್ವಿರಾಜ್ರವರು ಬಿಟ್ಟುಕೊಟ್ಟಂತಹ 3 ಷಟ್ಕಗಳು ಇದೀಗ ತಂಡಕ್ಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಷಟ್ಕದ ಸನಿಹದಲ್ಲಿ ಕೈ ಚೆಲ್ತಾ ಇದ್ದಾರೆ. ಸುಖೇಶ್ವರವರ ಹುತ್ತರಿ ಕೂಡ ನೆಲಕೊಳ್ತದೆ. 5ರ ಮುಂದೆ ಬೇಕಾಗಿದ್ದ 18 ಓಟಗಳು. 5ರ ಮುಂದೆ ಬೇಕಾಗಿದೆ 18. ಕಮಾನ್ ಸಂದೀಪ್. ನಿಶುಮುಖಿಯಲ್ಲಿ ಶ್ರೀದೇವಿ ಫ್ರೆಂಡ್ಸ್ ಕ್ಲಬ್ ತಂಡವನ್ನು ನಿಶುಮುಖಿಯನ್ನು ಗೆದ್ದುಕೊಂಡು ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಿಲ್ಲ. ಕಮಾನ್ ಬ್ಯಾಟಿಂಗ್. ಉತ್ತಮ ಕ್ಷೇತ್ರಫಲವನ್ನು ಕಾಣಿಸ್ತಾ ಇದ್ದಾವೆ. ಕೇವಲ 1 ಓಟಗಳು ಚುಮ್ಮಮಣಿ ಆಗ್ತಾ ಇದೆ. ಬಾಬೆ ಒಂದೆತ್ತು. ಕಮಾನ್ ಬಾಬೆ ಕಮಾನ್. ರದ್ದ ಹೊರತಾಗಿ ಯತ್ನ ನೇರವಾಗಿ ಪ್ರಮೋದರವರ ಬಗಸೆಯನ್ನು ಸೇರ್ತಾ ಇದೆ ಚೆಂಡು. ಇದನ್ ಮುಖೇನ ಪ್ರಮೋದರವರ ಹುಚ್ಚರಿ ಕೂಡ ಕರಳುತ್ತಾ ಇದೆ. ಕಮಾನ್ ಅನ್ವೇಷ್ ಕಮಾನ್. എൽച്ചേടി ഒന്ന്. ഇത് റെക്കോർഡുണ്ട്. കമാൻ ബാറ്റിംഗ്. ಮತ್ತೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಸತೀಶ್ ಅವರು ದಂಡುಗಾರಿಕೆಯಲ್ಲಿ ಕಾಣ್ತಾ ಇದ್ದಾರೆ. ಸುಮಂತ್ ತಂಡ ಕೋನಾಟಗಾರ ಸುಮಂತ್ ರವರ ತಂಡ ಮಾತನಾಡ್ತಾ ಇದೆ. ನೇರವಾಗಿ ಷಟ್ಕದ ಧ್ರುವವನ್ನು ದಾಡ್ತಾ ಇದೆ. 6 ಬೆಟ್ಟಗಳ ಜಮಾವಣೆ ಆಗ್ತಾ ಇದೆ. ದುರ್ಗಾ ಫ್ರೆಂಡ್ಸ್ ತಂಡವು ಕಳೆದ ಪಂದ್ಯಕೂಟದಲ್ಲಿ ಭರ್ಜರಿ 79 ಓಟಗಳನ್ನು ಬಿಟ್ಟು ಕೊಡ್ತಾ ಇತ್ತು. ಆದರೆ ಈ ಬಾರಿ ಭರ್ಜರಿ ಕಮ್ಬ್ಯಾಕ್ ಮಾಡುವುದರಿಂದ ಮತ್ತೆ 6 ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ನೇರವಾಗಿ ಬಗೆಸಿ ಇಟ್ಟಿದ ಹರಿರವರ ಕೈಯಲ್ಲಿ ಚೆಂಡು ಭದ್ರರಾಗ್ತಾ ಇಲ್ಲ. ಐಕೋನ ಆಟಗಾರ ಸುಬೀಲಿನ ಕಡೆಗೆ ಮನೆ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯಕೂಟದಲ್ಲಿ ಹಿನ್ನಡೆಯನ್ನು ಅನುಭವಿಸಿದಂತ ಈ ತಂಡಗಳು ಕೂಡ ತನ್ನ ಪ್ರಸ್ತುತ ಚಾಲ್ತಿಯಲ್ಲಿ ಅಗಲ ಎಸೆತದ ನಿಶಾನೆ ಈತನ ಮುಖೇನ ದಂಡುಗಾರಿಕೆಯಲ್ಲಿ ಕಾಣ್ತಿದ್ದ ತಂಡದ ಕಿರಿಯ ಆಟಗಾರ ನಿತೀಂದ್ರ ಅವರು ಈ ತಂಡಗಳು ಕೂಡ ತಾನು ಆಡಿದಂತಹ ಪ್ರಥಮ ಪಂದ್ಯಾಟಗಳಲ್ಲಿ ಸೋಲನ್ನು ಅನುಭವಿಸಿತ್ತು. 2ನೇ ಅಂಕದ ಚಿನ್ನಪಂದ್ಯ ಕೂಡ ಕಾಣ್ತಾ ಇದೆ. ಅಂಕಪಟ್ಟಿಯಲ್ಲಿ ಕಾಣ್ತಾ ಇದೆ 3 ಓಟಗಳು. ಐಕೋನ್ ಆಟಗಾರ ಸುಮಂತ್ ಅವರನ್ನು ಕಾಣಿಸ್ತಾ ಇದ್ದಾರೆ. ಲಾಲಿಪಾಪ್ ಆಧರಿಸಿದ ನೇರವಾಗಿ ಕ್ಷೇತ್ರಪಾಲಕನ ಸತತ ರನ್ಔಟ್ಗಾಗಿ ಯತ್ನ ನಡೀತಾ ಇದ್ದಲ್ಲಿ ಕಿರಿಯ ಊಟಪಾಲಕ ಚೆಂಡನ್ನು ಹಿಡಿಯುವಲ್ಲಿ ಸಫಲನಾಗ್ತಾ ಇದ್ದಾನೆ. ಈತನ ಮುಖೇನ 4 ಎಸೆತಗಳು ಕೂಡ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಓವರಿನ 5ನೇ ಎಸೆತದ ಚಾಲ್ತಿಯಲ್ಲಿ ಮತ್ತೆ ಚುಕ್ಕಿ ಕಾಣಿಸ್ತಾ ಇದೆ ಚೆಂಡು. ಯಾವುದೇ ವ್ಯಕ್ತಿಗಳು ಕೂಡ ಲಭ್ಯವಾಗ್ತಾ ಇಲ್ಲ. ಬಲವಾದ ಮನವಿನಯವಾದ ಪುರಸ್ಕಾರ. ಇದು ಜಾಣ್ಮೆ ಆಟ. ವಯಸ್ಸಿನಲ್ಲಿ ಚಿಕ್ಕದಾದರೂ ಕೂಡ ಕ್ರಿಕೆಟ್ ಅನ್ನು ಅರಿತು ಸಮಯ ಪಾಲನೆ ಸಮಯ ಪ್ರಜ್ಞೆಯನ್ನು ತೋರಿಸಿಕೊಂಡು ಜೋರಾದ ಚಪ್ಪಲ ಬರಬೇಕು ಕಿರಿಯ ಗುಡ್ಡ ಪಾಲಕನಿಗೆ. ಇದು ಚಾಕಚಕ್ಯತೆ ಆಟ. ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತೋರುವಂತಿಲ್ಲ. ತನ್ನ ಗಾತ್ರ ಚಿಕ್ಕದಾದರೂ ಕೂಡ ತನ್ನ ಆಟ ದೊಡ್ಡದನ್ನು ತೋರಿಸಿಕೊಡ್ತಾ ಇದ್ದಾನೆ ಕಿರಿಯ ಗುಡ್ಡ ಪಾಲಕ. ಸಂಕೇತ್ ಉತ್ತಮವಾದ ಗುಡ್ಡ ಪಾಲನೆ. ಮತ್ತೆ
ಸ್ನೇಹಿತ ಅಡ್ಡ ಎಸೆದ ನಿಶಾನೆ ಮತ್ತೊಂದು ಭರ್ಜರಿಯಾದಂತಹ ಹೊಡೆತ ಹ್ಯಾಟ್ರಿಕ್ ಸಿಕ್ಸರ್. ಇದರ ಮೂಲಕ ಓವರ್ ಮುಕ್ತಾಯಗೊಂಡಿದೆ. ಅದರಲ್ಲಿ ಕಳವಳ ಕಾಣದೇ ಇರುವುದು ತಂದೆಯವರಿಗೆ. ಯಾಕಂದ್ರೆ ಒಂದು ತಂಡದಲ್ಲಿ ಹಿರಿಯ ಮಗ, ಇನ್ನೊಂದು ತಂಡದಲ್ಲಿ ಕಿರಿಯ ಮಗ. ಯಾರಿಗೆ ತನ್ನ ಬೆಂಬಲವನ್ನು ಸೂಚಿಸಬೇಕು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಅವರಿಗೆ. ಮೂವತ್ತ 5. ಮತ್ತು ಮುನ್ನುಗ್ಗಿ ಬೆರೆಸುವಂತ ಉತ್ತಮವಾದಂತಹ ಕ್ಷೇತ್ರ ಪಾಲನೆ ಕಿರಿಯಾಟಗಾರನ ಓಕೆನಾ. ಮತ್ತು ಮುನ್ನುಗ್ಗಿ ಬಾರಿಸಿದರೆ ನೇರವಾಗಿ ಗುಡ್ಡವನ್ನು ಸೇರ್ತಾ ಇದೆ. ಟೂರ್ನಮೆಂಟಿನ ಲಾಂಗೆಸ್ಟ್ ಸಿಕ್ಸರ್ ದಾಖಲಾಗ್ತಾ ಇದೆ. ಎಪ್ಪತ್ತು ಮೀಟರ್ಗಿಂತಲೂ ಅಧಿಕವಾದಂತಹ ದೂರವನ್ನು ಕ್ರಮಿಸ್ತಾ ಇದೆ ಚೆಂಡು. ಈತನ ಮುಖೇನ ಕ್ಲೀನ್ ಬೋಲ್ಡ್ ಆಗುವ ಮುಖೇನ ಪೆವಿಲಿಯನ್ಗೆ ಮನೆ ಮಾಡ್ತಾ ಇದ್ದಾರೆ ದುರ್ಗಾರ್ ಅವರು. ಅವರಿಂದ ತೆರಳದ ಸ್ಥಾನವನ್ನು ತುಂಬಲು ಚೆಂಡದ ಇನ್ನೋರ್ವ ಉದಯೋನ್ಮುಖ ತಾರೆ ಹರ್ಷಿತ್ ರವರ ಆಗಮನವಾಗ್ತಾ ಇದೆ. ಹರ್ಷಿತ್ ರವರ ತಂಡ ಕೂಡ ಮಾತನಾಡ್ತಾ ಇದೆ. ತಾನೆದುರಿಸಿದಂತಹ ಪ್ರಥಮ ಎಸೆತವನ್ನೇ ಬರೋಬ್ಬರಿ 600 ಸ್ಟ್ರೈಕ್ ರೇಟಿಂಗ್ ಮೂಲಕ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಹರ್ಷಿತ್ ರವರು. 48 ಟೂರ್ನಮೆಂಟಿನ 2ನೇ ಗರಿಷ್ಠ ಮೊತ್ತ ಕೂಡ ದಾಖಲಾಗ್ತಾ ಇದೆ. ಕ್ಲೀನ್ ಬೋಲ್ಡ್ ಆಗ್ತಾ ಇದ್ದಾರೆ. 49 ವಿಜಯದ ಗುರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಟೂರ್ನಮೆಂಟಿನ 2ನೇ ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. 49 ಬೇಕಾಗಿದೆ. 18 ಮುಂದೆ ಬೇಕಾಗಿದೆ 49. ಟಾಸ್ಗಾಗಿ ಕಾರಣ ಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯದ ಅದೃಷ್ಟದ ಶುಭವಾಗಿ ಕಾರಣ ಕೊಡ್ತಾ ಇದ್ದಾರೆ. ಸಿಟಿ ಲಯನ್ಸ್ ವಿರುದ್ಧವಾಗಿ ಆದಿತ್ಯ ಎಂಟರ್ಪ್ರೈಸಸ್. ಸಿಟಿ ಲಯನ್ಸ್ಗೆ ಪ್ರಮುಖ ಪಂದ್ಯಾಟ. ಆದಿತ್ಯ ಎಂಟರ್ಪ್ರೈಸಸ್ಗೆ ಟೇಬಲ್ ಟಾಪರ್ ಆಗಿ ಸುಸ್ಥಿತಿಯಲ್ಲಿ ಕೂಡಲು ಮುಖ್ಯವಾದಂತಹ ಪಂದ್ಯಾಟ. ಸಿಟಿ ಲಯನ್ಸ್ಗೆ ಮಾಡಿ ಇಲ್ಲವೇ ಮದಿ ಪಂದ್ಯ. ರಣರೋಚಕ ಹರಿ ಉತ್ತಮವಾದಂತಹ ಕ್ಷೇತ್ರ ಪಾಲನೆ. ಒಂದು ಗೊತ್ತವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಆಗ್ನಿಸ್ತಾ ಇದ್ದಾರೆ ಸಿಟಿ ಲಯನ್ಸ್ ತಂಡದ ಕಪ್ತಾನ. ಗೋಲ ನಿಶಾನೆ 2 ಗೊತ್ತಗಳು ಲಭಿಸ್ತಾ ಇದೆ. ಅಶ್ರಫ್ ಚುಕ್ಕಿ ಕಾಣ್ತಾ ಇದೆ. ಚೆಂಡು ಲಚ್ಚೂರವರು ಚುಕ್ಕಿ ಕಾಣ್ತಾ ಇದೆ. ಮುಖಿನ ಕ್ಲೀನ್ ಬೋಲ್ಡ್ ಆಗುವ ಮುಖೇನ ಲಚ್ಚೂರವರು ಫೀಲ್ಡ್ ಕಡೆಗೆ ಮನೆ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೊಡೆತ ಬೇಕಾಗಿದೆ. ಶ್ರೀಕಾಂತ್ ರವರೇ ಜವಾಬ್ದಾರಿಯನ್ನು ಅರಿತು ಆಟ ಮಾಡಬೇಕಾಗಿದೆ. ಇದು ತಮ್ಮ ತಂಡದ ಮಾಡು ಇಲ್ಲವೇ ಮಾಡಿ ಪಂದ್ಯಾಟ. ಎಸ್ಎಸ್ಟಿಗಾರ್ ವಿಭಾಗದಲ್ಲಿ ದೇವಿ ದುರ್ಗಾ ಮುನ್ನುಗ್ಗಿ ಬಾರಿಸ್ತಾ ಇದ್ದಾರೆ. ಸಿಂಗಲ್ ಏಷನ್ ಕಡೆಗೆ ಸಾಗ್ತಾ ಇದೆ ಚೆಂಡು. ಕೇವಲ 1 ಓಟಗಳು ಲಭಿಸಿದೆ. 2ನೇ ಓಟಕ್ಕೆ ಗೆದ್ದ ಸಫಲತೆ ಕೂಡ ಕಾಣದೇ ಇದೆ. 2 ಓಟಗಳು ತುಂಬ ಮನೆಯಾಗ್ತಾ ಇದೆ. 4 ಎಂಬ ಸ್ಥಿತಿ ಕಾಣದೇ ಇದೆ. ಆದಿತ್ಯ ತಂಡ ಟಾಸ್ ಅನ್ನು ಗೆದ್ದುಕೊಳ್ತಾ ಕ್ಷೇತ್ರ ಪಾಲನೆ ಆದುಕೊಂಡಿದೆ. ಕಲಸಗಡೆ ಚೆಂಡು ಕೈ ಚೆಲ್ದ ನಿಧಾನಕ್ಕೆ ಬಾಲಕ 2ನೇ ಓಟಕ್ಕೆ ಗೆದ್ದ ಲಭಿಸ್ತಾ ಇದೆ. 2 ಓಟಗಳನ್ನು ಕೂಡ ಗಳಿಸ್ತಾ ಇದ್ದಾರೆ ಆಟಗಾರರು. ನಿಧಾನವಾಗಿ ಅಂಕಗಟ್ಟಿ 6 ಸಾಗ್ತಾ ಇದೆ. ದೊಡ್ಡ ಹೊಡೆತಗಳು ಬೇಕಾಗಿದೆ. ಶ್ರೀಕಾಂತ್ ರವರ ಗಮನಿಸಬೇಕು. ತಮ್ಮ ಷಟ್ಕಗಳು ಮಾತನಾಡಬೇಕಾಗಿದೆ. ಮತ್ತೆ 1+1 2ನೇ ಓಟಕ್ಕೆ ಯತ್ನ ಲಭಿಸ್ತಾ ಇಲ್ಲ.
5 ಎಸೆತಗಳು ಬಾಕಿ. ಇದು ಶೆಡ್ಕಲಾಟ ಇದೆ. 6 ಓಟಗಳು. ನಾನೇನು ಕಮ್ಮಿ ಇಲ್ಲ ಅಣ್ಣ ನೋಡು ನನ್ನ ಶರ್ಕ ಎಂಬ ಚಾಲೆಂಜಿಂಗ್ ಹೊಡೆತವನ್ನು ದಾಖಲಿಸ್ತಾ ಇದೆ. ಬಿಸಿಯೂಟದ ದಾನಿಗಳಂತ SN ಆರ್ಕಾರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂವತ್ಮೂರು ಬೇಕಾಗಿದೆ, 12 ಒಂದು ಬೇಕಾಗಿದೆ. 33 ಹೊನ್ನಗಿ ಬಾರಿಸುವಂತೆ ಯತ್ನ. ಸಿಂಗಲ್ ರೀಜನ್ ಕಡೆಗೆ ಸಾಗ್ತಾ ಇದೆ ಚೆಂಡು. ಕ್ಷಮಿಸಿ, 35 ಬೇಕಾಗಿದೆ. 10 ಮುಂದೆ ಬೇಕಾಗಿದೆ. 29 5 ಶರ್ಕಗಳು ಬೇಕಾಗಿದೆ. ಮತ್ತೊಂದು ಶರ್ಕ ಇಲ್ಲಿ. ಇದು 2 ತಂಡಗಳ ಹೋರಾಟ ಅಲ್ಲದೆ ಪ್ರತ್ಯೇಕವಾಗಿ ಸಹೋದರರ ಸವಾಲು ಕಾಣ್ತಾ ಇದೆ. ಸಹೋದರರ ಸವಾಲು ಕಾಣ್ತಾ ಇದೆ. ಅಣ್ಣನ ಹೊಡೆತಕ್ಕೆ ತಮ್ಮ ಕೂಡ ಏಟಿಗೆ ಎದುರಿಟ್ಟು ತಿರುಗೇಟನ್ನು ನೀಡ್ತಾ ಇದ್ದಾನೆ. ಅಲ್ಲಿಗೆ ಹೆಚ್ಚು ಕೈ ಚೆಲ್ತಾ ಇದ್ದಾನೆ ಗುಡ್ಡ ಪಾಲಕ. ಮತ್ತು ಒಂದಂಕದ ಕಲೆ ಹಾಕುವಿಕೆ. 27 ಸಾಧ್ಯ ಇದೆ ಅಂಕ ಪಟ್ಟಿ. ಕೊನೆ 1 ಎಸೆತ ಬಾಕಿ ಇದೆ. ನೇರವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ ಚೆಂಡು. ಈತನ ಮುಖೇನ ಅಂಕ ಪಟ್ಟಿಯಲ್ಲಿ ಕಾಣ್ತಾ ಇದೆ 33. ಅಡ್ಡ ಎಸೆತದ ನಿಶಾನೆ ಅಡ್ಡ. ಇದು ದುಷ್ಪರಿಣಾಮ. 1+1 ಮುಖೇನ 2 ಒಟ್ಟೆಗಳು ಜಮಾವಣೆಯಾಗ್ತಾ ಇದೆ. ತಪ್ಪನ್ನು ಎಸಗುತ್ತಾ ಇದ್ದಾನೆ ಕಿರಿಯ ಆಟಗಾರ. ಪ್ರಮಾದವನ್ನು ಎಸಗುತ್ತಾ ಇದ್ದಾನೆ ಉಜ್ವಲ. ವೈಡ್ +1 ಎದುರಾಳಿ ತಂಡಕ್ಕೆ ಉಜ್ವಲವಾದ ಹಾದಿಯನ್ನು ತೋರಿಸುತ್ತಾ ಇದ್ದಾನೆ ಉಜ್ವಲ. ಅಲ್ಲಿ ಚುಕ್ಕಿ ಕಾಣ್ತಾ ಇದೆ. 5 ಮುಂದೆ ಬೇಕಾಗಿದೆ 14. ಒಂದು 6 ದಾಖಲಾದಂತ ಪಕ್ಷದಲ್ಲಿ ಪಂದ್ಯಾಟದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ. 5 ಮುಂದೆ 14. ಇದು ನೇರವಾಗಿ ಕ್ಷೇತ್ರ ಬಾಲಕ ಕೈ ಚೆಲ್ತಾ ಇದ್ದಾರೆ. ತಪ್ಪುನ ಮೇಲೆ ತಪ್ಪನ್ನೇ ಸಿಗುತ್ತಾ ಇದೆ. 2 ಓಟಿಗೆ ಗೆದ್ದ ರನ್ಔಟ್ ಮುಖೇನ ಶ್ರೀಕಾಂತ್ ರವರ ಉತ್ತರಿ ಕೂಡ ನೆಲೆಕೊಳ್ತಾ ಇದೆ. 4 ಮುಂದೆ 13 ಬೇಕಾಗಿದೆ. 4 ಮುಂದೆ ಬೇಕಾಗಿದೆ 13. ಎರಡು ಶರ್ಕಗಳು ಬೇಕಾಗಿದೆ. ನಾಲ್ಕರ ಮುಂದೆ ಬೇಕಾಗಿದೆ 13 ಒಟ್ಟಗಳು. ಎದುರಾಳಿಗಳ ಎದೆಯಲ್ಲಿ ನೋಡುವಂತ ಪ್ರೇಕ್ಷಕನ ಎದೆಯಲ್ಲಿ ಕೂಡ ಡವಾಡವರ ಸನ್ನಿವೇಶ. ನೋವಾಗುವಂತ ಚಿಹ್ನೆ ಇತ್ತು. ತಪ್ಪನ್ನು ಪ್ರಮಾದವನ್ನು ಸಿಗುತ್ತಾ ಇದ್ದಾನೆ. ಮತ್ತೆ 1 ಅಂಕಕ್ಕೆ ತೃಪ್ತನಾಗಬೇಕಾಗಿದೆ. 3 ಮುಂದೆ ಬೇಕಾಗಿದೆ 12. ಮುಂದೆ ಬೇಕಾಗಿದೆ 12. 2 ಶರ್ಕಗಳು ಬೇಕಾಗಿದೆ. 1 ಶರ್ಕವೇನಾದರೂ ದಾಖಲಾದಂತ ಪಕ್ಷದಲ್ಲಿ ಅಲ್ಲಿ ಮತ್ತೆ ತಪ್ಪು. 2 ಮುಂದೆ ಬೇಕಾಗಿದೆ 12. 2 ಶರ್ಕಗಳು ದಾಖಲಾದ ಅಲ್ಲಿ ಪಂದ್ಯಾಟದ ಹೀರೋ ಆಗಿ ಹೊರಹೊಮ್ಮಲಿದ್ದಾರೆ ಹರಿ. ರಕ್ಷಿತರವರು ತನ್ನ ತಂಡಕ್ಕೆ ಶ್ರೀರಕ್ಷೆಯಾಗಬಲ್ಲರೆ. ಹರಿ ಕಾಯುವನೆ, ಕಾದು ನೋಡಬೇಕಾಗಿದೆ. ಅಲ್ಲಿ ಶರ್ಕ ದಾಖಲಾಗ್ತಾ ಇದೆ.
ನೀನೇ ಕಾಯಬೇಕು ಶ್ರೀಹರಿ ಎಂಬ ಮಾತು ಕೇಳಿ ಬರ್ತಾ ಇದೆ ಶ್ರೀದೇವಿ ತಂಡದ ಕಾಲದಲ್ಲಿ. ಹರವುನಿದರೆ ಹರಿ ಕಾಯುವನೆ, ಕಾದು ನೋಡಬೇಕಾಗಿದೆ. ಹರಿ ಕಾಯುವನು ಎನ್ನುವನ್ನು ಸಾಧಿಸಿ ತೋರಿಸಿದ್ದಾರೆ ಹರಿಪ್ರಸಾದ. ಇದು ಕ್ರಿಕೆಟ್ ರಣ ರೋಚಕ ಕಾಳಗದಲ್ಲಿ, ಇದು ರೋಚಕ ಕಾಳಗ, ಹೈ ವೋಲ್ಟೇಜ್ ಮ್ಯಾಚ್. ಇನ್ನು 10 ವರ್ಷ ಕಳೆದರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಂತಹ ಪಂದ್ಯಾಟಕ್ಕೆ ಅರ್ಕಾರ ಮೈದಾನ ಸಾಕ್ಷಿಯಾಗಿದೆ. ಎಸ್ ಸರ್, ಇಲ್ಲಿ ಅಣ್ಣ ತಮ್ಮಂದಿರಲ್ಲ, ಇಲ್ಲಿ ಕ್ರಿಕೆಟ್ ಗೆದ್ದಿದೆ, ನಗುಮುಖ ಕಾಣ್ತಾ ಇದೆ. ಸೂಪರ್ ಗೇಮ್, ನಿಜಕ್ಕೂ ಸೂಪರ್ ಗೇಮ್ ಇದು. ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಸಾಕು ಒಟ್ಟವೆ. ಮುಖ ಮುಖ ತೋರ್ಸು. ಒಮ್ಮೆ ತೋರ್ಸ ನಮ್ದು ಒಮ್ಮೆ ಮುಖ ತೋರ್ಸು. ಇಲ್ಲ ಆಯ್ತು ಆಫ್ ಮಾಡಿದೆ. ವಿಭಾಗದಲ್ಲಿ ಮತ್ತೆ ಕ್ರಿಯಾಟಗಾರ ಸರಕಾರವನ್ನು ಕಾಣಬಹುದು. ತಂದರ್ ಟೈಟನ್ಸ್ ತಂಡದ ಕತ್ತೆ ಮೈಕಾಲನ್ನು ಕೊಡ್ತಾರೆ. ದಯವಿಟ್ಟು ಆಗಮಿಸಿ. ಮತ್ತೆ ಹಾಗದ್ದು ಕೊಟ್ಟಿದ್ದಾರೆ ಅವರು. ಎಷ್ಟಾಯ್ತು ಎರಡನೇದು? 150. ದೀಕ್ಷಿತರವರನ್ನು ಬರಬೇಕು, ತಮ್ಮ ತಾಂಡವನ್ನು ಸೇರಿಸಬೇಕು. ದೀಕ್ಷಿತರವರು ಈ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ರಜತ್ ಉತ್ಸಾರ್ ಅವರು, ಇವರನ್ನು ಕೂಡ ನಾವು ಗುರುತಿಸಿದ್ದೇವೆ. ಹಾಗೂ ಅರ್ಜುನ್ ಅಬ್ಕಾರಿ ಇವರು ಕೂಡ ಈ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಇವರನ್ನು ಕೂಡ ನಾವು ಗುರುತಿಸಿದ್ದೇವೆ. ಓವರ್ ಅಲ್ಲಿ ನಾವು 4-35 ಮಾಡಿ ನಮ್ಮ ಬ್ಯಾಟಿಂಗ್ ಬರುತ್ತೆ. ಈಗ ನೀನು ಆಟ ಬರ್ತದೆ, ಇದು ಗೆಲ್ಲೇಬೇಕು. ಬಾಂಧವ್ಯ ಟ್ರೋಫಿ 6 ತಂಡಗಳಲ್ಲಿ ಮಾದರಿ ಅಂಡರ್ 11 ಕ್ರಿಕೆಟ್ ಪಂದ್ಯಾಟ. ಗಂಟೆ 8ಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಆರಂಭಗೊಂಡಂತಹ ಈ ಪಂದ್ಯಾಕೂಟ ಮಧ್ಯಾಹ್ನದ ಸಿಡಿದು ಬಿಸಿಲಿನಲ್ಲಿ ಆಟಗಾರರು ಯಾವುದೇ ರೀತಿಯ ತೊಂದರೆಗಳಾಗದೆ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲ ತಂಡದ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾರೆ. ಬಾಂಧವ್ಯ ಟ್ರೋಫಿ 2025 ಈ ಪಂದ್ಯಕೂಟದ ಬಂದಿದ್ದೀನಿ. ಈಗಾಗಲೇ 3 ಮ್ಯಾಚ್ ವಿನ್ ಆಗಿದ್ದೇವೆ ಭಗವಂತನ ಕೃಪೆಯಿಂದ. ನೋಡ ಇನ್ನೊಂದು ಮ್ಯಾಚ್ ನೋಡ ಏನಾಗುತ್ತೆ ಅಂತ. ದೇವರು ಒಳ್ಳೆ ಫಲಿತಾಂಶ ಇದೇ ನೋಡಿ. ಅಡ್ಕರ್ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಇದು ದೇವಸ್ಥಾನದ ಎದುರಿನ ಗ್ರೌಂಡ್. ವಿಜೇಶ್ ನೋಡಿ ಇವ ನಮ್ಮ ಉಣ್ಣಿ.
ನೋಡಿ ಇವರ ಕೈಯಲ್ಲಿ ನಿಮ್ಮದ್ದು ಕೈ ತೋದು ಕೈ ಮಾತ್ರ ಆಚೆ ಹಾಂ ಇವರು ನೋಡಿ ನಮ್ಮ ಇನ್ನೊಬ್ರು ಸರಿ ದಿಲೀಪ್ ಪಡ್ಕಾರ್ ನಮ್ಮ ತಂಡದ ಐಕಾನ್. ಎಸ್ ಇದು ನೋಡಿ ಇದು ನೋಡಿ ನಮ್ಮದು ಕಾಣ್ತದಾ ಕಾಣ್ತದಾ ನೋಡಿ ರಾಜರೇ ರಾಣಿಯರೇ ನಿಮ್ಮ ಅಲೆಲೆ GC ಯೂಟ್ಯೂಬ್ ಚಾನಲ್ ನೋಡಿ ಅಂಗಿಯಲ್ಲಿ ವಿರಾಜಮಾನ ಆಗಿದೆ. ಹೌದಲ್ಲ ಸ್ವಲ್ಪ ಮೊಬೈಲ್ ಇನ್ನು ಸಹ ಕ್ಯಾಮ್ ಸ್ವಲ್ಪ ಆಚೆ ಹೀಗೆ ಕಾಣ್ತದಾ ನೋಡಿ ನೋಡಿ ರಾಜರೇ ರಾಣಿಯರೇ ನೋಡಿ ನಿಮ್ಮ ಅಲೆಲೆ GC ಯೂಟ್ಯೂಬ್ ಚಾನಲ್ ಜೆರ್ಸಿ ಮೇಲೆ ಆಯ್ತು ರಾಜರೇ ರಾಣಿಯರೇ ನೋಡಿ ನಮ್ಮ ಇನ್ನೊಬ್ಬ ಸ್ಟಾರ್ ಐಕಾನ್ ಆಟಗಾರ ಸುಮಂತ್. ಅರಿಷ್ಟು ದುರ್ಗ ಬಯಾಪ್ಸೆ ವಿಕೆಟ್ ಇದು ಫಸ್ಟ್ ಓವರ್ full toss to the big hit. Durga Prasad is connected ball. Antar is run 1 run. In the first ball of first hitting, Durga to Arish to Durga. Bowling. ಇವರು ನಮ್ಮ ಕಮೆಂಟೇಟರ್ ಮತ್ತು ಪ್ಲೇಯರ್ ಶ್ರೀಕಾಂತ್. Single four score Muzacho. ಇದು 2 ಡೆಲಿವರಿ. ಎರಡನೇ ಎಸೆತಗಳ ಮುಂದೆ 2 ರನ್. ಹರೀಶ್ ಅವರ ಮೂರನೇ ಎಸೆತ. ಆಸಿತ್ ದಾಂಡುಗಾರಿಕೆ ವಿಭಾಗದಲ್ಲಿ ದುರ್ಗೇಶ್ ಸತೀಶ್ ರವರಾಗಲೇ ಎಸೆತ. ಕೈ ನೋವಿನ ಸಮಸ್ಯೆ ಕಾಣ್ತಾ ಇದೆ ಸತೀಶ್ ರವರಿಗೆ. What a bowling. This completed batsman is Vitra. Rachitu 2 ball 8 run. Rachitu wow, a fish. 4 ball 8 run. Satish to Rachitra. Ball is moving with a completed Vitra. In the last delivery. What a delivery. 2-day wicket. Satish is 8 runs in the first over. Praveen. ದುರ್ಗಾ ಪ್ರಸಾದ್ ಅವರ ಬ್ಯಾಟ್ ಎಲ್ಲಿವರೆಗೆ ಕೈಯಲ್ಲಿ ಇರ್ತದೋ ಆದಷ್ಟು ಡೇಂಜರಸ್ ಬ್ಯಾಟ್ ಆಗಿರ್ತದೆ. ಯಾಕೆಂದ್ರೆ ವೆಸ್ಟ್ ಇಂಡೀಸ್ ಕಲನ್ ಫಾಲೋ ಆಡುವ ಶೈಲಿಯ ಬ್ಯಾಟ್ಸ್ಮನ್ ದುರ್ಗಾ ಪ್ರಸಾದ್. ಅದ್ಭುತ ಆಟಗಾರ ದುರ್ಗಾ ಪ್ರಸಾದ್. ಚಾಣಾಕ್ಷ